ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವುದು ವಿಡಿಯೋ ಅಂದರೆ, ಯೂಟ್ಯೂಬಲ್ಲಿ ಮುಂಚೆ ಸ್ಟ್ರೀಮಿಂಗ್ ಬರ್ತಾಯಿತ್ತು, ಇವಾಗ ಸ್ಟ್ರೀಮಿಂಗ್ ಇಲ್ಲ. ಸೊ ಹಿಂಗಾಗ್ಬಿಟ್ಟು ನಾನು ಒಂದು ಹೊಸ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನೀವು ಕಲಿತ್ರೆ ನಿಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಹೇಗಪ್ಪ ಅಂತಂದರೆ, ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಏನು ಮಾಡೋದು? ಬೇರೆಯವರೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಒಬ್ಬರಿಗೆ ಹಾಡು ಹಾಡೋ ಟ್ಯಾಲೆಂಟ್ ಇರುತ್ತೆ, ಒಬ್ಬರಿಗೆ ಕುಣಿಯೋ ಟ್ಯಾಲೆಂಟ್ ಇರುತ್ತೆ, ಒಬ್ಬೊಬ್ಬರಿಗೆ ಜನಗಳಿಗೆ ಹಿಡಿಯೋ ಥರ ನ್ಯೂಸ್ ಹೇಳೋದು, ಅಥವಾ ಅದು ಏನು ನ್ಯೂಸ್ ಇಲ್ಲ ಅಂದರೂ ಅವರಲ್ಲಿ ಮಾತಾಡಿದರೆ ಜನ ನೋಡ್ತಾರೆ. ಇನ್ನೊಂದು ಸ್ವಲ್ಪ ಜನಕ್ಕೆಲ್ಲ ಟ್ಯಾಲೆಂಟ್ ಇರುತ್ತೆ, ತುಂಬ ನಾಲೆಜ್ ಇರುತ್ತೆ, ಆದರೆ ಅವರು ಮುಂದೆ ಬಂದು ಮಾಡೋಕ್ಕೆ ಅವ್ರ ಹತ್ರ ಫೆಸಿಲಿಟಿ ಇರೋದಿಲ್ಲ. ಇದರಲ್ಲಿ ನಿಮ್ಗೆ ಏನು ಬೇಕಂದರೆ ಒಂದು ಕಂಪ್ಯೂಟರ್ ಇದ್ದರೆ ಸಾಕು. ಇವನ್ ಕ್ಯಾಮ್ರಾ ಬೇಕಾಗಿಲ್ಲ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ನಾನು ಯಾವ್ಯಾವ ಥರ, ನಾ ಇಂಗ್ಲೀಷ್ ಚಾನಲ್ಲು ಹಿಂದಿ ಚಾನಲ್ ಬಗ್ಗೆ ಹೇಳೋದಿಲ್ಲ. ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಜನ ಮುಂದೆ ಹೋಗಿದ್ದಾರೆ, ಎಷ್ಟೋ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರು ನೋಡ್ಕೊಂಬಿಟ್ಟು ನಾನು ಒಂದು ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀನಿ. ಆಮೇಲೆ ಈ ಸಾಫ್ಟ್ವೇರ್ ಬಗ್ಗೆ ಕಲಿಯೋಣ. ಇದು ಫ್ರೀ ಡೌನ್ಲೋಡ್ ಇದೆ. ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಈಗ ಒಬ್ಬೊಬ್ರು ಇರ್ತಾರೆ, ಅವರು ಕ್ಯಾಮ್ರಾ ಮುಂದೆ ಬರೋಕ್ಕಾಗಲ್ಲ, ಅಥವಾ ಅವ್ರದ್ದು ಒಂದೊಂದು ಸಲ ಅವ್ರದ್ದು ಇಂಗ್ಲೀಷ್ ನಾಲೆಜ್ ಚೆನ್ನಾಗಿರೋದಿಲ್ಲ. ಅವ್ರು ಹೇಗೆ ಕನ್ನಡದಲ್ಲಿ ಇದು ಮಾಡಬೇಕು, ಅದಕ್ಕೆ ನಾನು ಟಿಪ್ಸ್ ಕೊಡ್ತೀನಿ, ಓಕೆನಾ? ಸೊ ಅದನ್ನು ನೀವು ಒಂದು 2-3 ಸಲ ನೀವು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ಆ ಟಿಪ್ಸನ್ನು ಇದು ಮಾಡಿದ್ರೆ ನಿಮಗೆ ನೀವೇ ಒಂದು ಚಾನಲ್ ಸ್ಟಾರ್ಟ್ ಮಾಡ್ಬೋದು, ಒಂದು ಹಾಬಿ ಥರ. ಯಾಕಂದರೆ ನಿಮ್ಮ ಮುಖನೂ ಕಾಣಿಸೋದಿಲ್ಲ, ನಿಮ್ಮ ಅಡ್ರೆಸ್ ಇರೋದಿಲ್ಲ, ನಿಮ್ಮ ಊರು ಯಾವುದಂತ ಗೊತ್ತೂ ಇರೋದಿಲ್ಲ ಯಾರಿಗೂ. ನೀವು ಸ್ಟಾರ್ಟ್ ಮಾಡಿ, ನಿಮಗೆ ತೊಗೊಂಡಿರೋದು ಜನಗಳಿಗೆ ಲೈಕ್ ಆದರೆ, ಅಥವಾ ನಿಮಗೂ ಒಂದು ಹಾಬಿ ಥರ ಏನೋ ಒಂದು ಮಾಡ್ಬೋದು. ಇದಕ್ಕೆ ಯಾವುದು HD ಕ್ಯಾಮ್ರಾ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಲ್ಯಾಪ್ಟಾಪಲ್ಲಿ ಮೈಕ್ ಇದ್ದೇ ಇರುತ್ತೆ. ಏನಪ್ಪ ಹೈ ಕ್ವಾಲಿಟಿ, ನಾವೇನು ಯಾವುದೋ ಫಿಲ್ಮ್ ಸಾಂಗ್ ಶೂಟಿಂಗ್ ಮಾಡ್ತಾಯಿದ್ದೀವಿ ಆ ಥರ ಇಲ್ಲ. ನಾವು ಹೇಳೋದು ಯಾರಾದರೂ ಯೂಟ್ಯೂಬಲ್ಲಿ ಅವ್ರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸರ್ಚ್ ಮಾಡ್ತಾರೆ. ಅದನ್ನು ತೋರಿಸ್ತೀನಿ. ನಾನು ಮುಂಚೆ ಮಾಡಿರೋ ವಿಡಿಯೋ ಹೆಂಗಿದೆ, ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿಲ್ಲ, ಪ್ರತಿಕ್ರಿಯೆ ಒಂದೊಂದಕ್ಕೆ ಚೆನ್ನಾಗಿದೆ, ಒಂದೊಂದಕ್ಕೆ ಚೆನ್ನಾಗಿಲ್ಲ, ಇದೇ ಥರ ನಾನು ಹೇಳ್ತೀನಿ. ಇಂಗ್ಲೀಷು ಗೊತ್ತಿಲ್ಲ, ಕನ್ನಡನೂ ಗೊತ್ತಿಲ್ಲ ಅಂದರೆ ಅದಕ್ಕೂ ಇದೆ. ಅದು ಬ್ರೌಸರಲ್ಲೇ ನೀವು ಒಂದು ಆ್ಯಪ್ ಇದೆ, ಅದನ್ನು ಹಾಕ್ಕೊಂಡ್ರೆ ನೀವು ಮಾತಾಡಿದ್ದದು ಟ್ರಾನ್ಸ್ಫರ್ ಮಾಡಿ ಟೈಪ್ ಹೊಡಿಯುತ್ತೆ. ಹೀಗಾಗಿ ಏನು ಕೇಳಬೇಡಿ, ನಿಮ್ಗೇನು ಡೌಟ್ ಇದ್ದರೆ ಕೇಳಿ. ಇವತ್ತು ಒಂದು ಚಿಕ್ಕದು ಮಾಡ್ತೀನಿ ಫಸ್ಟಿಗೆ, ಆಮೇಲೆ ಬೇಕಿದ್ದರೆ ಮುಂದೆ ಹೋಗೋಣ. ಸೊ ನಾನು ಇವಾಗ ಇಲ್ಲಿ ನೋಡಿ, ಇದು ಸಾಫ್ಟ್ವೇರ್ ಈ ಥರ ಕಾಣಿಸ್ತಾ ಇರುತ್ತೆ ನಮಗೆ. ಇದು ಆನ್ ಮಾಡಿಬಿಟ್ರೆ ಇವಾಗ ರೆಕಾರ್ಡಿಂಗ್ ಆಗ್ತಾಯಿದೆ, ಕರೆಕ್ಟಾ? ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇದು ಹೆಂಗಂದರೆ, ನಾವು ಒಂದು ಸಲ ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡಿದ್ರೆ ಇದು ನಮ್ಮ ಸ್ಕ್ರೀನ್ ಮೇಲೆ ಏನು ಆಗ್ತಾ ಇರುತ್ತೆ, ನಾವು ಈ ಮೈಕಲ್ಲಿ ಏನು ಮಾತಾಡ್ತಾ ಇರ್ತೀವಿ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗುತ್ತೆ. ಅದನ್ನು ನಾನು ಹೆಂಗೆ ಕಲ್ತಿದ್ದೀನಿ ಅಂದರೆ, ಬೇರೆ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅದನ್ನು ನೋಡ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾವು ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬ್ನಲ್ಲಿ ಜನ ಯಾವ್ಯಾವ ಥರ ಇದು ಮಾಡ್ತಾರೆ ವಿಡಿಯೋಸು. ಯೂಟ್ಯೂಬದ್ದು ಒಂದು ಏನಂದರೆ, ನಿಮಗೆ ಒಂದು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಆ ಥರ ಏನಿಲ್ಲ, ಬರ್ಬೋದು ಆಮೇಲೆ ಕ್ರಮೇಣ ಇಂಟ್ರೆಸ್ಟಿಂಗ್. ಬಟ್ ಬೇರೆ ಜನ ಯಾವ ಥರ ಮಾಡ್ತಾಯಿದ್ದಾರೆ ಅದನ್ನು ನೋಡೋಣ, ಓಕೆ? ಸೊ ನಾನು ಇವಾಗ ಒಂದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ. ಯೂಶ್ವಲಿ ನೀವು ಯಾವ ಥರ ನೋಡ್ತೀರಾ ಆ ಥರ ನೋಡ್ತೀನಿ. ಮೊಬೈಲಲ್ಲೂ ಮಾಡ್ಬೋದು, ಬಟ್ ಮೊಬೈಲಲ್ಲಿ ನಿಮಗೆ ಇದು ಕೈನ್ ವಿಡಿಯೋ ಮೇಕರ್ ಅಂತ ಬರುತ್ತೆ, ಅದನ್ನು ತೊಗೋಬೇಕು. ಬಟ್ ಅದರಲ್ಲಿ ಕಷ್ಟ. ಇದರಲ್ಲಿದ್ದರೆ ತುಂಬ ಈಜಿ. ಇದರಲ್ಲಿ ಒಂದು ಸಲ ಮಾಡಿಬಿಟ್ಟು, ಅದೇನು ಇದು ಲೈವ್ ಅಂತ ಏನಿಲ್ಲ, ಇದರಲ್ಲಿ ಒಂದು ಸಲ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ಅಪ್ಲೋಡ್ ಮಾಡ್ಬೋದು ಯೂಟ್ಯೂಬ್ ಚಾನಲಲ್ಲಿ. ನಾನು ಜಸ್ಟ್ ನನ್ನ ಚಾನಲ್ಗೆ ಹೋಗ್ತೀನಿ. ನನ್ನ ಚಾನಲ್ಗೆ ಹೋಗೋದು ಬೇಡ, ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಏನಪ್ಪ ಅಂದರೆ, ನಾನು ಇವತ್ತು ಒಂದು ಸರ್ಚ್ ಮಾಡ್ತೀನಿ, ಕನ್ನಡ ಟ್ರೆಂಡಿಂಗ್ ವಿಡಿಯೋಸ್ ಅಂತ. ಹೋಗೋಣ. ಇಲ್ಲಿ ಅಂದರೆ ನಾನು ಏನು ಮಾಡಿಲ್ಲ, ಜಸ್ಟ್ ನೋಡ್ತೀನಿ. ಇವಾಗ ನೋಡಿ, ಒಂದು ಇದೆ ಕನ್ನಡ ಶಾರ್ಟ್ ಫಿಲ್ಮ್ ಹೀರೋ ಯಾರೋ ಹಾಕಿದ್ದಾರೆ, 224 ವ್ಯೂ. ಇದೇ ಥರ ಇದ್ದಾರೆ ಅವರು. 3 ಡೇಸ್ ಆಯಿತು.
ಇಲ್ಲಿ 224 ವ್ಯೂ ಬಂದಿದೆ. ನೀವು ವ್ಯೂ ಬಗ್ಗೆ ಚಿಂತೆ ಮಾಡಬೇಡಿ, ಯಾಕಂದರೆ ನೀವು ಮಾಡ್ತಾ ಮಾಡ್ತಾ ಜನಕ್ಕೆ ಹಿಡಿಸಿದ್ರೆ ಅವ್ರು ಬಂದು ನೋಡ್ತಾರೆ. ಅಥವಾ ನೀವು ಇಂಟ್ರೆಸ್ಟಿಂಗ್ ಇಲ್ಲದೆ ಇರೋದು ಯಾವುದಾದ್ರೂ ಒಂದು ಕರೆಂಟ್ ನ್ಯೂಸ್ ಬಗ್ಗೆ ಹೇಳಿದ್ರು ಹೇಳ್ತಾರೆ. ನೋಡಿ ಇಲ್ಲಿ 2.7 ಮಿಲಿಯನ್ ವ್ಯೂಸು. ಇದು ವೆಬ್ ಸೀರೀಸ್ ಬಗ್ಗೆ ಅವರೇ ಸ್ಟುಡಿಯೋದವರೇ ಹಾಕಿದ್ದಾರೆ. ನಾವು ಸ್ಟುಡಿಯೋವ್ರ ಬಗ್ಗೆ ಮಾತಾಡೋದು ಬೇಡ, ಯಾಕೆಂದರೆ ಅವ್ರ ಹತ್ರ ಕಾಸ್ಟ್ಲಿ ಕ್ಯಾಮ್ರಾ ಎಲ್ಲ ಇರುತ್ತೆ, ಸೆಟಪ್ಪು. ನಾನೊಬ್ಬನು ಸಾಮಾನ್ಯ ಇದ್ದು ನನ್ನ ಹತ್ರ ಏನೋ ಡೆಸ್ಕ್ಟಾಪ್ ಇದೆ, ಲ್ಯಾಪ್ಟಾಪ್ ಇದ್ದರೆ ಹೆಂಗೆ ಮಾಡಬೇಕು ಅಂತ ಅದಕ್ಕೆ ಹೋಗೋಣ. ನೋಡಿ, ಪೊಗುರು ಸಾಂಗ್ದವರು ಆನಂದ್ ವಿಡಿಯೋದವರು ಬಿಟ್ಟಿದ್ದಾರೆ 144 ಮಿಲಿಯನ್ ವ್ಯೂಸ್ ಈ ಥರ. ಬಟ್ ಅದರ ಬದಲಿ ನಾವು ನೋಡೋಣ, ಯೂಟ್ಯೂಬ್ ಎಷ್ಟು ವಿಚಿತ್ರ ಇರುತ್ತೆ ಅಂದರೆ, ಏನಾದರೂ ಒಂದು ವೈರಲ್ ಆದರೆ ಎಷ್ಟು ಜನ ನೋಡ್ತಾರೆ ಅದೊಂದು ಉದಾಹರಣೆ. ಇದು ಯಾರೋ ಪಾಪ ಹೆಣ್ಮಗಳದು ಒಂದು ವೈರಲ್ ಆಗಿತ್ತು, ಅದನ್ನೇ ಎಲ್ಲ ಯೂಟ್ಯೂಬರ್ಸ್ ಹಾಕಿ ರುಬ್ಬಿದ್ರು. ಇವ್ರ ಚಾನಲಲ್ಲಿ 8.2 ಮಿಲಿಯನ್ ಹೊಂದಿದೆ. ಅಂದರೆ ಇವನು ಕರೆಕ್ಟ್ ಟೈಮಲ್ಲಿ ವೈರಲ್ ಆಗೋ ಟೈಮಲ್ಲಿ ಇವರು ಇಷ್ಟ ಇತ್ತೋ ಇಲ್ವೋ ವ್ಯೂಸ್ಗಾಗಿ ಮಾಡಲೇಬೇಕಾಗತ್ತೆ ಒಂದೊಂದು ಸಲ ವಿಡಿಯೋ. ಯಾಕಂದರೆ ನೀವು ನಾನು ಗಾಂಧಿ ತಾತ ಕತೆ ಹೇಳ್ತೀನಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತೀನಿ ಅಂದರೆ ಅದಕ್ಕೆ ವ್ಯೂಸ್ ಸಿಗೋದಿಲ್ಲ. ಜನಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು. ಇದೊಂದು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಕರೆಂಟ್ ಟ್ರೆಂಡು ಅದು. ಅವಾಗ ಇದು ಟಿಕ್ಟಾಕದ್ದಿತ್ತು, ಟಿಕ್ಟಾಕದ್ದು ನೋಡಿ ಇದು 1.2 ಮಿಲಿಯನ್ ಬಂದಿದೆ. ನೀವು ಇಲ್ಲಿ ಏನು ನಂದೇನೂ ಇಲ್ಲ, ನಾನು ಸುಮ್ಮನೆ ಸರ್ಚ್ ಮಾಡಿದ್ದು, ಹುಡ್ಕಾಡಿದ್ದು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಕನ್ನಡ ಟ್ರೆಂಡಿಂಗ್ ವಿಡಿಯೋಸ್ ಅಂತ. ಈ ಥರ ಎಲ್ಲ ಜನರನ್ನು ಗಮನ ಸೆಳೆಯೋಕ್ಕೆ ಏನೇನು ಬೇಕು ಆ ಕಸರತ್ತು ಎಲ್ಲ ಮಾಡ್ತಾರೆ. ಯಾಕಂದರೆ ಅಷ್ಟು ಟೈಮ್ ಹೋಗುತ್ತೆ ಅವ್ರಿಗೆ ಸಬ್ಜೆಕ್ಟ್ ಹಿಡಿಬೇಕಂದ್ರೆ. ಆದರೆ ನನ್ನ ಚಾನಲಲ್ಲಿ ನಾನು ಮಾಡಿಲ್ಲ ಆ ಥರ ಇನ್ನೂ. ಯಾಕೆ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ. ಇವರು ನೇಮ್ ಈಸ್ ಮಧು ಅಂತ, ಇವರು ಒಳ್ಳೆ ಟಾಪಿಕ್ಕು ತೊಗೊಂಡು ಬರ್ತಾರೆ ಎಲ್ಲ ಜನರಲ್ಲಾಗಿ. ಇವ್ರು ನೋಡಿ ಒಂದು ದಿನದಲ್ಲಿ 5.4K. ಇವರು ಒಳ್ಳೆ ಅಪ್ಕಮಿಂಗ್ ಚಾನಲ್ಲು ಕನ್ನಡದಲ್ಲಿ. ಇಲ್ಲಿ ನೋಡಿ, ಇದರಲ್ಲಿ ಏನೋ ನಾನು ಕಮೆಂಟ್ ಮಾಡೋದಿಲ್ಲ, ಬಟ್ ಹೇಳ್ತೀನಿ. ಫಿಟ್ನೆಸ್ ಫನ್ ಕ್ಲಬ್ ಅಂತೆ, ಹೆಲ್ತ್ ಟಿಪ್ಸ್ ಇನ್ ಕನ್ನಡ. ಇವರೊಂದು ಟಾಪಿಕ್ ತೊಗೊಂಡಿದ್ದಾರೆ, ವಾತ್ಸಾಯನ ಕಾಮಸೂತ್ರದ ವಿಶಿಷ್ಟ ಭಂಗಿಗಳು. ಸೊ ಇದು ಒಂದು 18+ದವ್ರಿಗಿರುತ್ತೆ, ಅದೆಲ್ಲ ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇವರೇನು ಇಲ್ಲಿ ವಿಡಿಯೋ ರೆಕಾರ್ಡಿಂಗು ಮಾಡಿಲ್ಲ, ಏನು ಇದು ಮಾಡಿಲ್ಲ. ಅವರೊಂದು ಟಾಪಿಕ್ ತೊಗೊಂಡ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಇದೇನೋ ಕನ್ನಡದಲ್ಲಿ ಟೈಪಿಂಗ್ ಮಾಡಿಬಿಟ್ಟು, ಬಟ್ ಜನಕ್ಕೆ ಕುತೂಹಲ ಇರುತ್ತೆ. ಅಂದರೆ ಇವರು ಹೋಮ್ವರ್ಕ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಾಡಿಬಿಟ್ಟು ಇದರಲ್ಲಿ ಎಲ್ಲ ತಿಳಿಸಿರ್ತಾರೆ. ಇನ್ನು ನಮ್ಮ ನ್ಯೂಸ್ ಚಾನೆಲ್ಗೆ ಬಂದರೆ ನೋಡೋರು ದಿಕ್ಕಿಲ್ಲ. ಯಾಕಂದರೆ ಇದು ಎಲ್ಲ ಟಿ ವಿಯಲ್ಲೇ ನೋಡ್ಬಿಟ್ಟಿರ್ತಾರೆ. ಅಂದ್ರೂ ಟಿ ವಿ ಯಾರಿರಲ್ಲ ಅವ್ರು ನೋಡಿರ್ತಾರೆ. 9.7K ವ್ಯೂಸ್ ತಂದ ತಕ್ಷಣ ವ್ಯೂಸ್ ಮೇಲೆ ಹೋಗ್ಬಿಡಿ. ಆ ವಿಡಿಯೋ ಎಷ್ಟೊತ್ತಿರುತ್ತೆ ಅಷ್ಟು ಫುಲ್ ನೋಡಿದ್ರೇ ಅವ್ರಿಗೆ ಇದು ಜಾಸ್ತಿ ಆಗಿರೋ. ಟಿಕ್ಟಾಕದ್ದೇ ಎಲ್ಲ 1 ಮಿಲಿಯನ್. ಯಾಕಂದರೆ ಎಲ್ಲ ಶಾರ್ಟ್ ವಿಡಿಯೋಸು ಜನ ತುಂಬ ನೋಡ್ತಾಯಿದ್ರು, ಅವಾಗ ತುಂಬ ಟ್ರೈನು ಮಾಡ್ತಾಯಿದ್ರು. ಚೆನ್ನಾಗಿರೋ ವಿಡಿಯೋನೂ ಇರುತ್ತೆ, ಬಟ್ ಯಾರು ನೋಡಲ್ಲ. ಇವರು 1 ವಾರ ಆಯಿತು 114 ವ್ಯೂ. ನಾವು ಮಾಡಿರೋದು ಬೇರೆಯವ್ರಿಗೆ ಹಿಡಿಸುತ್ತೆ ಅಂತ ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಆಗಿರೋಲ್ಲ. ಜನ ನೋಡೋವಾಗ ಅದಾಯ್ತು ಅಂದರೆ ನೋಡ್ತಾರೆ. ಇದರಲ್ಲಿ ಯಾವುದು ತಪ್ಪು ಇಲ್ಲ, ಯಾವುದೂ ಇಲ್ಲ. ತಪ್ಪಿದ್ರೆ ಯೂಟ್ಯೂಬ್ನವರೇ ತೆಗೆದಾಕ್ತಾರೆ. ಇದು ಮಾಡೋದು ಕೆಟ್ಟು, ಇದು ಮಾಡೋದು ಒಳ್ಳೆಯದಂತ ಏನೂ ಇಲ್ಲ ಯೂಟ್ಯೂಬಲ್ಲಿ. ಆ ಥರ ಇದ್ದರೆ ವಿಡಿಯೋ ರಿಪೋರ್ಟ್ ಆಗುತ್ತೆ. ವಿಡಿಯೋ ರಿಪೋರ್ಟ್ ಆದರೆ ಅದು ಡಿಲೀಟ್ ಮಾಡಿಸ್ತಾರೆ ಯೂಟ್ಯೂಬ್ನವರು. ಇಲ್ಲ ತುಂಬಾ ನಿಮ್ಮ ವಲ್ಗರ್ ಇತ್ತು ಅಂದರೆ ಅವರು ಸರ್ಚ್ ಇಂಜಿನಲ್ಲಿ ಗೊತ್ತಾಗುತ್ತೆ, ಅಥವಾ ಅವ್ರದ್ದು ಫಿಲ್ಟರ್ ಮಾಡಿರ್ತಾರೆ. ಅದರಲ್ಲಿ ತುಂಬ ವಲ್ಗರು ಇದು ಮಾಡೋಕ್ಕೆ ಹೋದರೆ ಚಾನಲ್ ಬ್ಯಾನ್ ಆಗಿಬಿಡುತ್ತೆ. ಸಂಗೀತ ರಾಜೀವ್ ಇವ್ರದ್ದೊಂದು ಮ್ಯೂಸಿಕ್ಕು, ಉತ್ತರ ಕರ್ನಾಟಕ ಫೋಕು, 4K ಫುಲ್ HD. ಇವ್ರಿಗೆ ಟ್ಯಾಲೆಂಟ್ ಇದೆ, ಅದಕ್ಕೆ ಜನ ನೋಡ್ತಾರೆ. ಸೊ ಇಲ್ಲಿ 3.8 ಮಿಲಿಯನ್ ವ್ಯೂಸ್ ಆಗಿದೆ ಇವ್ರದ್ದು ಈ ಥರ. ಸೊ ಇದೊಂದು. ಸೊ ನಾನು ನನ್ನ ಚಾನಲ್ಗೆ ಹೋಗ್ತೀನಿ. ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಜಸ್ಟ್ ನೋಡೋಣ, ನಾನೇನು ತುಂಬ ದೊಡ್ಡ ಯೂಟ್ಯೂಬರ್ ಆಗ್ಬೇಕಂತ ಏನು ಮಾಡಿಲ್ಲ, ಏನೋ ಮಾಡಿದೆ. ಜಸ್ಟ್ ನೋಡೋಣ ಅದರಲ್ಲಿ ಏನಿದೆ ಅಂತ. ಒಂದು 7-8 ತಿಂಗಳಾಯಿತು.
ನಾನು ಸುಮ್ಮನೆ ಏನೇನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಬೇಸಿಕಲಿ ನಂದು ಇಂಜಿನಿಯರಿಂಗ್ ಫೀಲ್ಡು. ಸೊ ನಾನು ಮುಂಚೆ ಟ್ರೇಡಿಂಗ್ ಮಾಡ್ತಾಯಿದ್ದೆ, ಟ್ರೇಡಿಂಗ್ ವಿಡಿಯೋಸ್ ಹಾಕ್ತಾಯಿದ್ದೆ. ಅದಕ್ಕಷ್ಟೇನು ಖಾಸಾಗಿ ರಿಪ್ಲೈ ಇಲ್ಲ. ನಂದು ಒಂದೇ 2 ವಿಡಿಯೋ ತುಂಬ ಡೀಪಾಗಿ ಸ್ಟಡಿ ಮಾಡಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹಾಕಿದ್ದು ಅಂದರೆ ಒಂದು 2-3 ಇದು. ಒಂದು ಪ್ರಾವಿಡೆಂಟ್ ಫಂಡನ್ನೇ ಹೆಂಗೆ ವಿತ್ಡ್ರಾ ಮಾಡಬೇಕಂತ ಹಾಕಿದ್ದೆ. ಅದಕ್ಕೆ 9797 ಇದು ಬಂತು. ಇದು ಫಸ್ಟ್ ಟೈಮ್, ಏನು ಎಕ್ಸ್ಪೀರಿಯೆನ್ಸ್ ಇಲ್ಲದೆ, ಏನು HD ಕ್ಯಾಮ್ರಾ ಏನೂ ಇಲ್ಲದೆ ಡೆಸ್ಕ್ಟಾಪಿಂದನೇ ಮಾಡಿದ್ದಿದ್ದು. ಆಮೇಲೆ ಗ್ಯಾಸ್ ಸಿಲಿಂಡ್ರ್ ಬಗ್ಗೆ ಮಾಡಿದೆ, ಬರೀ 61 ವ್ಯೂಸು. ಎಲ್ಲ 2019, ಇನ್ನೊಂದು ವರ್ಷ 2-3 ವರ್ಷ ಆಗುತ್ತೆ. ಕನ್ನಡದಲ್ಲಿ MCX ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದು ಪರವಾಗಿಲ್ಲ. 1900 ನಾವು ಮಾಡ್ತಾ ಇರೋ ವಿಡಿಯೋ ಆ ಥರ ಟ್ರೇಡಿಂಗಲ್ಲಿ ತುಂಬ ಕಮ್ಮಿ ಇದ್ದಾರೆ. ಸೊ ಹಂಗೆ ಬೇರೆ ಜಾಸ್ತಿ ಯಾವ ನೋಡಿದ್ದಾರೆ ಅಂತ ಟ್ರೈ ಮಾಡೋಕ್ಕೆ ನಾನು ಟಿಕ್ಟಾಕ್ ವಿಡಿಯೋಸದ್ದು ಮಾಡಿದ್ದೆ. ಅಲ್ಲಿ ಎಲ್ಲೋ ಇದೆ, ನೋಡೋಣ ಎಷ್ಟು ವ್ಯೂ ಇದೆ ಅಂತ. ಒಂದು ಡ್ರೈವರ್ ಲಾಂಚಿಂಗ್ ಟೈಮಲ್ಲಿ ಒಂದು ಗಾಡಿದೊಂದು ಮಾಡಿದ್ದೆ, ಅದು 5600 ಬಂದಿದೆ. ಆಮೇಲೆ ಬಸಣ್ಣಿ ಬಾದ್ದು ಟಿಕ್ಟಾಕದ್ದು ಬಿಟ್ಸ್ ತೊಗೊಂಡು ಹಾಕಿದ್ದೆ 407, ಇಲ್ಲೊಂದು 521, ಆ ಥರ ಇದೆ. ಆಮೇಲೆ ಬಸಣ್ಣಿ ಫಸ್ಟ್ ವಿಡಿಯೋ ಹಾಕಿದ್ದು 6700. ಅಂದರೆ ಜನಕ್ಕೆ ಅವಾಗ ಸಾಂಗ್ ಇಷ್ಟ ಇದ್ದರೆ ಎಲ್ಲಾದರೂ ಹುಡ್ಕೊಂಬಂದುಬಿಟ್ಟು ನೋಡ್ತಾರೆ. ಅದು ಆಮೇಲೆ ಯಾರು ಕೇರ್ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ನೀವು ಟ್ರೆಂಡಿಂಗ್ ಟಾಪಿಕ್ ಹಿಡಿಬೇಕು. ಆಮೇಲೆ ನಿಖಿಲ್ ಟ್ರೋಲ್ದು ಬಗ್ಗೆ ಅದನ್ನು ಟಿಕ್ಟಾಕಲ್ಲಿ ಮಾಡಿದ್ದೆ, ನಾನು ಜಸ್ಟ್ ಹಾಕಿದೆ, ನಾನೇನು ವಿಡಿಯೋ ಮಾಡಿಲ್ಲ. ಅವರು ಏನು ನನಗೆ ಇದು ಮಾಡಬೇಕಂತನೂ ಇಷ್ಟ ಇಲ್ಲ. ಸೊ ಆಮೇಲೆ ಒಂದು ಟೆಕ್ನಿಕಲ್ ವಿಡಿಯೋ ಹಾಕಿದ್ದೆ, ಯಾಕಂದರೆ ಟೆಕ್ನಿಕಲ್ ವಿಡಿಯೋ ರಿಪೇರಿ ಏನಾದರೂ ಇದ್ದರೆ ನೋಡ್ತಾರೆ ಜನ ಅಂತ. ಅದಕ್ಕೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬಂತು. ಜನನೂ ಕ್ವಶನ್ನು ಕೇಳ್ತಾರೆ, ಹೆಂಗೆ ಏನು ಮಾಡಿದ್ರಿ ಅಂತ. ಉಳಿದಿದ್ದೆಲ್ಲ ಇದೆಲ್ಲ ನಾನು ಆವಾಗ ಟ್ರೇಡಿಂಗ್ ಮಾಡುವಾಗ ಹಾಕಿದ್ದು. ಆ ಟ್ರೇಡಿಂಗ್ ಮಾಡೋಲ್ಲಿ ಅಷ್ಟು ಸರಿಯಾಗಿ ಮಾಡಿಲ್ಲ, ಜಸ್ಟ್ ಹಂಗೆ ಸ್ಟಾರ್ಟ್ ಮಾಡಬೇಕಂತ ಮಾಡಿದೆ. ಸೊ ಇವಾಗ ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಆ ಸಾಫ್ಟ್ವೇರಿಂದ ಯಾಕೆ ಇಷ್ಟು ಟೈಮ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಈಗೆಲ್ಲ ನೀವು ನೋಡ್ತಾ ಇರೋದು ಇದರಿಂದ ಮಾಡ್ತಾ ಇರೋದು. ಸೊ ನಾನು ಅಲ್ಲಿ ತೋರಿಸ್ತಾ ಇರೋದೆಲ್ಲ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ನಿಮಗೆ. ಬೇಕಂದರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ ನನ್ನ ಕರ್ಸರ್ ಮೂವ್ ಆಯ್ತು, ಈ ವಿಂಡೋ ಕಮ್ಮಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಹಿಂದ್ಗಡೆ ಏನು ಮಾಡ್ತಾ ಇದ್ದೀನೋ ಅದನ್ನೇ ತೋರಿಸುತ್ತೆ ಇದು. ಇದು ಹೇಗೆ ಮಾಡಬೇಕನ್ನೋದು ಹೇಳ್ತೀನಿ. ಇಲ್ಲಿ OBS ಸ್ಟುಡಿಯೋ ಡೌನ್ಲೋಡ್ ಅಂತ ಹೊಡೀರಿ, ಪ್ರಾಜೆಕ್ಟ್ ಡೌನ್ಲೋಡ್ ಅಂತ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಇನ್ಸ್ಟಾಲರ್, ಡೌನ್ಲೋಡ್ ವಿಯಾ ಟೋರೆಂಟು, ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಇದು ಲೇಟೆಸ್ಟ್, ಪ್ರೀವಿಯಸ್ ವರ್ಷನ್ ಬೇಕಾದರೆ ಬೇಕು. ಲೇಟೆಸ್ಟ್ ವರ್ಷನಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ, ಲ್ಯಾಪ್ಟಾಪ್ ಇರೋರು ನಿಮ್ಮ ಮುಖ ಕಾಣಿಸ್ಬಾರ್ದು ಅಂತ ಇದ್ದರೆ ಅದರಲ್ಲಿ ನಿಮ್ಮದು ಒಂದು ಪಿಕ್ಚರ್ ಇಡ್ಬೋದು ಕ್ಯಾಮ್ ಬದಲಿ. ಇವಾಗ ನಾನಂತರೂ ನನ್ನ ಮುಖ ತೋರಿಸಿ ಮಾತಾಡ್ತಾ ಇಲ್ಲ, ಅಲ್ಲಿ ಪಿಕ್ಚರ್ ಮಾಡ್ಬೋದು. ಅದು ಮುಂದೆ ಸ್ವಲ್ಪ ನೀವು ಎಕ್ಸ್ಪರ್ಟ್ ಆದಮೇಲೆ ಅದನ್ನು ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಇದು ಡೌನ್ಲೋಡ್ ಹೋದರೆ ಡೌನ್ಲೋಡ್ ಬರುತ್ತೆ, ಯಾಕೆಂದರೆ ಮುಂಚೆನೇ ನಾನು ಮಾಡಿಬಿಟ್ಟಿದ್ದೀನಿ. ಇಲ್ಲೇ ಡೌನ್ಲೋಡು OBS ಸ್ಟುಡಿಯೋ, ಬೇಕಂದರೆ ಇಲ್ಲಿ ಹೋಗಿ ತೋರಿಸ್ತೀನಿ. ಇಲ್ಲಿ OBS ಸ್ಟುಡಿಯೋ ಅಂತ ಇದೆ. ಸೊ OBS ಸ್ಟುಡಿಯೋ ಇಲ್ಲಿ ಡೌನ್ಲೋಡ್ ಆಗಿದೆ, ಮುಂಚೆ ಅಲ್ಲಿಂದನೇ ತೊಗೊಂಬಂದಿರೋದು. ಸೊ ಇಲ್ಲಿ ಬಿನ್ ಅಂತ ಇರುತ್ತೆ, ಬಿನ್ಗೆ ಹೋಗಿ 64 ಬಿಟ್ ಇದೆ ಫೋಲ್ಡರು, ಕ್ಲಿಕ್ ಮಾಡಿ. ಇದರಲ್ಲಿ exe ಫೈಲು ಇರುತ್ತೆ, ಇಲ್ಲಿ ನೋಡಿದ್ರೆ ಕಾಣಿಸುತ್ತೆ. exe ಅಂದರೆ ಎಕ್ಸಿಕ್ಯೂಟೇಬಲ್ ಫೈಲ್. ಅದು ಇಲ್ಲಿಂದ ನೋಡಿ ಅಪ್ಲಿಕೇಶನ್, ಇದನ್ನೇ ಹೊಡೆದಿರೋದು ನಾನು. ಸೊ ಇದನ್ನು ಮಾಡಿದ್ರೆ ನಿಮಗೆ ಡೈರೆಕ್ಟು ಇದು ಓಪನ್ ಆಗುತ್ತೆ. ಆಮೇಲೆ ಡೆಸ್ಕ್ಟಾಪ್ ಮೇಲೇನೂ ಅದು ಒಂದು ಐಕಾನ್ ಬರುತ್ತೆ, ಇಲ್ಲಿ ನೋಡಿ OBS 64 ಶಾರ್ಟ್ಕಟ್.
ಶಾರ್ಟ್ಕಟ್ ಅಂತ ಇಟ್ಟಿದ್ದೀನಿ. ಓಕೆನಾ. ಸೊ ನೆಕ್ಸ್ಟು ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ತೋರ್ಸೋಕ್ಕಾಗಲ್ಲ. ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಇದೇ ಕಾಣಿಸುತ್ತೆ ಸ್ಕ್ರೀನು. ನೀವು ಡೈರೆಕ್ಟ್ ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂದರೆ ಈಗ ನಾನು ಯಾವ ಥರ ರೆಕಾರ್ಡ್ ಮಾಡ್ತಾಯಿದ್ದೀನಿ 15 ನಿಮಿಷ ಅದೇ ಥರ ತೋರಿಸುತ್ತೆ ನಿಮಗೆ. ಅದರಲ್ಲಿ ಬೇಕಾದರೆ ಒಂದು ಸ್ವಲ್ಪ ತೋರಿಸ್ತೀನಿ, ಇವಾಗಲೇ ಕಾಣಿಸ್ತಾ ಇದ್ರೆ ಅಂದರೆ ಹಂಗೆ. ಇದಂತೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮದು ಡೆಸ್ಕ್ಟಾಪಲ್ಲಿ ಯಾವುದಾದ್ರೂ ಫೈಲ್ ಈಗ ನಾನು ಮುಂಚೆ ಒಂದು ತೋರಿಸ್ನಲ್ವ, ಅದೇ ಥರ ನಾನು ಪಿ ಪಿ ಟಿಯಲ್ಲಿ ಮಾಡಿದ್ದೀನಿ. ಅದೇ ಥರ ನೀವು ಪಿ ಪಿ ಟಿಯಲ್ಲಿ ಹೋಗ್ಬಿಟ್ಟು ಈ ಥರ ಒಂದೊಂದು ಆ್ಯಡ್ ಮಾಡಿಕೊಂಡು ನಿಮ್ಗೆ ಏನು ಬೇಕು ಅದನ್ನು ನೋಡಿಬೇಕು. ಈಗ ಸಪೋಸ್ ನಾನು ಹೇಳಿದೆ ನಿಮಗೆ, ನನಗೆ ಕನ್ನಡದಲ್ಲಿ ಟೈಪಿಂಗ್ ಮಾಡೋಕ್ಕೆ ಬರೋದಿಲ್ಲ, ನನಗೆ ಇಂಗ್ಲೀಷ್ ಒಂದು ಸ್ವಲ್ಪ ಬರುತ್ತೆ, ಬಟ್ ಟೈಪ್ ಮಾಡೋದು ಬರೆಯೋಕ್ಕೆ ಬರ್ಬೋದು, ಬಟ್ ಟೈಪ್ ಮಾಡೋಕ್ಕಾಗಲ್ಲ ಕಂಪ್ಯೂಟ್ರಲ್ಲಿ. ಅದಕ್ಕೆ ಒಂದು ಇದು ಇದೆ, ಇಲ್ಲೇ ಗೂಗಲಲ್ಲಿದೆ, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟರ್ ಅಂತ ಹೊಡೆದ್ರೆ ಬರುತ್ತೆ. ಓಕೆನಾ. ಆವಾಗ ಸಪೋಸ್ ಒಂದು ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನೀವೊಂದು ವಿಡಿಯೋ ಮಾಡಬೇಕಂತೀರಿ. ಸಪೋಸ್ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಇವಾಗ, ಡ್ಯೂ ಟು ಕರೋನಾ PUC ಕ್ಲಾಸಸ್ postponed ನವೆಂಬರ್. ಇಲ್ಲಿ ಏನಾಗಿದೆ ಅಂದರೆ PUC ಬಂದುಬಿಟ್ಟು ಅದನ್ನು ಹಾಗೆ ಕನ್ನಡಗಾಗಿದೆ. ಇದನ್ನು ಬೇಕಾದ್ರೆ ತೆಗೆದಬಹುದು. ಸ್ಪೇಸ್ ಕೊಟ್ಬಿಟ್ರೆ PUC ಆಯಿತು. ಸೊ ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು ಪವರ್ ಪಾಯಿಂಟು ಅಥವಾ MS ವರ್ಡು, ಪವರ್ ಪಾಯಿಂಟು ಸಿಂಪಲ್ ಆಗಿದೆ, ಇದನ್ನು ಒಂದು ವಿಡಿಯೋ ಮಾಡ್ತೀನಿ ಸಿಂಪಲ್ಲಾಗಿ. ಇಲ್ಲಿ ನೋಡಿ, ಇಲ್ಲಿ ಕರೋನಾ PUC ತರಗತಿಗಳನ್ನು ನವೆಂಬರ್ಗೆ ಮುಂದೂಡಲಾಗಿದೆ. ಇದು ನಿಮ್ಮ ಟೈಟಲ್ ಆಗ್ಬಿಡ್ತು. ಆಮೇಲೆ ಬೇಕಂದರೆ ಬಾಯಿಲೇ ಹೇಳ್ಕೊಂಡು ಡೀಟೇಲ್ಸ್ ಕೊಡ್ಬೋದು ಬೇಕಾಗಿದ್ದವ್ರಿಗೆ. ಒಂದು ಸಿಂಪಲ್ಲಾಗಿ ಹೇಳಿದೆ ಅಷ್ಟೇ ನಾನು, ಬೇರೆ ಏನಿಲ್ಲ. ಈ ಥರ ಆಮೇಲೆ ಏನಾದರೂ ಒಂದು ಶೇಪ್ ಫಿಲ್ ಕಲರು ಮಾಡಿಕೊಂಡು, ಅಂದರೆ ನೀವು ಮುಂದೆ ನಿಮ್ಮ ಟ್ಯಾಲೆಂಟ್ ಹೆಂಗಿರುತ್ತೆ ಹಂಗೆ ಮಾಡ್ಬೋದು. ಇದರಲ್ಲಿ ಈ ಥರ ಮಾಡ್ಬೋದು. ಇದರಲ್ಲೂ ಡಿಕ್ಟೇಟ್ ಅಂತ ಇದೆ, ಇದನ್ನು ಯೂಸ್ ಮಾಡ್ಬೋದು ನೀವು. ಇದನ್ನು ನಾನು ಟ್ರೈ ಮಾಡಿಲ್ಲ. ಇದರಲ್ಲೂ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ಪೀಕ್ ಮಾಡಿ ಬಾಯಲ್ಲಿ ಹೇಳಿದರೆ ಟೈಪ್ ಮಾಡುತ್ತೆ. ಸೊ ನಾನು ಟ್ರೈ ಮಾಡಿಲ್ಲ ಅದು. ಹಲೋ, ಟ್ರೈ ಮಾಡಬೇಕಂತ ಮಾಡಿದ್ದೀನಿ, ನೋಡೋಣ. ನೋಡಿ ಇಲ್ಲಿ, ಇದು ನೋಡಿ ಇಲ್ಲಿ ಡಿಕ್ಟೇಟ್ ಅಂತ ಇಲ್ಲಿ ಐಕಾನ್ ಇದೆ, ಹಿಂಗೆ ಕಾಣಿಸ್ಬೋದು. ಒಂದು ಕೆಲಸ ಮಾಡ್ತೀನಿ, ಒಂದು ಬಾಕ್ಸ್ ಹಾಕ್ತೀನಿ ಇಲ್ಲಿ, ಟೆಕ್ಸ್ಟ್ ಬಾಕ್ಸ್. ಇಲ್ಲಿ ಬರುತ್ತೆ ನೋಡಿ, ಟೆಕ್ಸ್ಟ್ ಬಾಕ್ಸ್ ಅಂತ ಸುಮ್ಮನೆ ಟ್ರಯಲ್ ಮಾಡೋಕ್ಕೆ ಟೆಕ್ಸ್ಟ್ ಬಾಕ್ಸ್ ಬಂತ. ಇದನ್ನು ಒತ್ತೀನಿ, ಡಿಕ್ಟೇಟ್ ಅಂತ. ಹಾಯ್, ಗುಡ್ ಈವ್ನಿಂಗ್. ಸ್ವಲ್ಪ ಪ್ರೊನೌನ್ಸಿಯೇಷನ್ ನಮ್ಮದು ಉತ್ತರ ಕರ್ನಾಟಕ ಪ್ರೊನೌನ್ಸಿಯೇಷನ್ ಅದೆಲ್ಲ ಸೇರಿ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ. ನಾನು ಮಾತಾಡ್ತಿದ್ದೆ, ಅದು ಟೈಪ್ ಮಾಡ್ತಾಯಿದೆ. ಗೊತ್ತಿಲ್ಲ ಇದು ಕನ್ನಡ ಇದೇನಾ ಇಲ್ಲ ಅಂತ. ಇಲ್ಲಾಂದರೆ ಇಲ್ಲೇ ಹೊಡೆದು ಬಿಡ್ಬೋದು ಟಕ ಟಕ ಅಂತ. ಪ್ರಿಯೂ ಲ್ಯಾಂಗ್ವೇಜಸ್ ಚೈನೀಸ್ ಇದೆ, ಇಂಗ್ಲೀಷು, ಕನ್ನಡ, ಕ್ಯಾನಡಾ ಇದೆ. ಓಕೆ, ಜಸ್ಟ್ ಹೇಳಿದೆ. ಬೇಕಂದರೆ ಇದಕ್ಕೂ ಏನಾದರೂ ಶಾರ್ಟ್ಕಟ್ ಮಾಡಿಕೊಂಡು ಕನ್ನಡಗೆ ಮಾಡ್ಬೋದು ಏನೋ. ಓಕೆನಾ. ಸೊ ಆಫ್ ಮಾಡ್ತೀನಿ. ಸೊ ಇಷ್ಟೇ, ಜಸ್ಟ್ ನಿಮ್ಗೆ ತೋರಿಸ್ದೆ. ನೀನು ಇಂಗ್ಲೀಷ್ ಬಂತಂದ್ರೂ ಅದನ್ನು ಯಾವ ಥರ ಇದು ಮಾಡ್ಬೋದು ಅಂತ. ಇದರೊಳಗೆ ಕನ್ನಡ ಲಿಪಿ ಇದೇನೋ ಗೊತ್ತಿಲ್ಲ, ಯಾವ ಥರ ಮಾಡಬೇಕು ಅಂತ. ಈ ಮೇನ್ಲಿ ಅವ್ರದ್ದೇ ಯುರೋಪಿಯನ್ನು, ಫ್ರೆಂಚು ಇದಿದೆ, ಹಿಂದಿ ಇದೆ. ಹಿಂದಿ ಟ್ರೈ ಮಾಡೋಣ. ಹಿಂದಿ ಟ್ರೈ ಮಾಡ್ತೀನಿ ಇದು ಒಂದು ಸಲ.
ಇವತ್ತೇ ನೋಡಿದ್ದು ನಾನು ಇದಿದೆ ಅಂತ. ನಮಸ್ಕಾರ, ಆಪ್ ಲೋಗ್ ಕೈಸೆ ಹೋ. ಇಲ್ಲ ಇರಿ, ಡಿಕ್ಟೇಟ್ ಆನ್ ಮಾಡ್ತೀನಿ. ನಮಸ್ಕಾರ, ಆಪ್ ಲೋಗ್ ಕೈಸೆ ಹೋ. ತುಂಬ ಸಿಂಪಲ್ ಆಗಿದೆ. ಇದರಲ್ಲಿ ಯಾರಿಗೂ ಟೈಪ್ ಮಾಡೋದು ಬೇಕಾಗಿಲ್ಲ. ಇದೇ ಥರ ಕನ್ನಡದಲ್ಲಿ ಏನಾದರೂ ಇದ್ದರೆ ಹುಡುಕಿ ಹೇಳ್ತೀನಿ, ಅದನ್ನು ಬೇಕಾದರೆ ಮಾಡಿಕೊಂಡು ನೀವು ಈ ಥರ ತಯಾರು ಮಾಡ್ಕೋಬೋದು. ಇವಾಗಲೇ ಇಷ್ಟು ಆಗಿದೆ. ಈ ಥರನೇ ಮಾಡಿಕೊಂಡು ಜನರಿಗೆ ಮಾಡೋದು. ನಾನು ಸಿಂಪಲ್ಲು ನಿಮ್ಗೆ ಹೇಳ್ತೀನಿ. ನಂದೊಂದು ಹೈಯೆಸ್ಟ್ ಅಂದರೆ ಮಿಲಿಯನ್ ಗಟ್ಟಲೆ ಏನಲ್ಲ, ಯಾವುದಾಗಿದೆ ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಜಸ್ಟ್ ನೋಡೋಣ, ಅದನ್ನು ಹೆಂಗೆ ಮಾಡಿದ್ದೀನಿ ಅಂತ. ಯಾವುದೊಂದು EPFದ್ದು ಮಾಡಿದ್ದೆ ನಾನು. EPFದ್ದು ಲೈವಲ್ಲಿ ಮಾಡಿದ್ದೆ, ಅವಾಗ ಯೂಟ್ಯೂಬಲ್ಲಿ ಇರ್ಬೇಕಾದ್ರೆ. ಡೀಟೇಲ್ಸ್ ಜಸ್ಟ್ ನೋಡೋಣ, ಅಂದರೆ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಇದನ್ನು ಹಂಗೆ ಟ್ರಾನ್ಸ್ಲೇಟ್ ಮಾಡಿದ್ದು ನಾನು ಅವಾಗ ಕನ್ನಡದಕ್ಕೆ. ಇದು PPTಯಲ್ಲಿ ಮಾಡಿಬಿಟ್ಟು ಸ್ಲೈಡ್ ಶೋ ಮಾಡಿರೋದು ನಾನು, ಒಂದೊಂದೇ ಸ್ಕ್ರೀನ್ ತೊಗೊಂಡು. ಸೊ ಇದನ್ನು ಏನು ವಿಡಿಯೋದಲ್ಲಿ ಮಾಡಬೇಕಂತ ಏನಿಲ್ಲ, ಯಾವ್ಯಾವ ಥರ ಏನೇನು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ನಾನು ಸ್ಟೆಪ್ಸು. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು PPTಯಲ್ಲಿ ಹಾಕ್ಕೊಂಡು ಒಂದೊಂದಾಗಿ ಮಾಡ್ಬೋದು. ಇದರಲ್ಲಿ ಲೈವೇ ಮಾಡಬೇಕಂತಿಲ್ಲ, ಒಂದೊಂದೇ ಪೇಜು ಒಂದೊಂದೇ ಸ್ಟೆಪ್ ಆದಮೇಲೆ. ಯಾಕೆಂದರೆ ಒಮ್ಮೊಮ್ಮೆ ನಿಮ್ಮ ಡೀಟೇಲ್ಸ್ ಇರುತ್ತೆ, ಅದನ್ನು ಮುಚ್ಕೊಳ್ಳೋಕ್ಕೆ ಅದು ಲೈವಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಒಂದೊಂದು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಆಮೇಲೆ ಅದರ ಮೇಲೆ ಈ ಥರ ಒಂದೇನೋ, ಈಗ UN ನಂಬರ್, ನಂದು UN ನಂಬರ್ ಕಾಣಿಸ್ಬಾರ್ದಂತ ಆ ಥರ ಮಾಡಿದ್ದೀನಿ. ಓಕೆ, ಸೊ ಇದನ್ನೆಲ್ಲ ನೀವು ನೋಡಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಅದ್ರ ಮ್ಯಾಗೆ ವಿಡಿಯೋ ಮಾಡ್ತೀನಿ ನಾನು. ಓಕೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.